ಏನಾಗ್ತಿದೆ ರಾಜ್ಯದಲ್ಲಿ ಇವತ್ತು ಹೈಕಮಾಂಡ್ನ ಗುಲಾಮಗಿರಿಗೆ ಇವತ್ತು ನಮ್ಮ ಕೆಲವೊಂದು ರಾಷ್ಟ್ರೀಯ ಪಕ್ಷಗಳು ಇವತ್ತು ಮತ ಹಾಕುವಂಥದ್ದು ಇಲ್ಲಿ ಈ ಜನ ರಾಜ್ಯದ 700 ಕೋಟಿ ಜನತೆ ಮತ ಹಾಕೋದು, ಆದರೆ ಭಿಕ್ಷೆ ಬೇಡೋದು ಅಧಿಕಾರಕ್ಕೋಸ್ಕರ ಉತ್ತರ ಭಾರತದ ಹೈಕಮಾಂಡ್ನ ಗುಲಾಮಗಿರಿ. ಏನು ಸ್ವಾಮಿ ಇದು ಏನಾಗ್ತಿದೆ ರಾಜ್ಯದಲ್ಲಿ? ಇವತ್ತು ಸಮಸ್ಯೆಗಳು ಎಷ್ಟಿದೆ ಇವತ್ತು. ಅವು ಬೇಕಾಗಿಲ್ಲ ನಮಗೆ, ರಸ್ತೆ ಬೇಕಾಗಿಲ್ಲ ನಮಗೆ, ಒಳಚರಂಡಿ ಕ್ಲೀನ್ ಮಾಡೋದು ಬೇಕಾಗಿಲ್ಲ, ಬೀದಿ ದೀಪಗಳು ಬೇಕಾಗಿಲ್ಲ, ಶಾಲಾ ಕಾಲೇಜುಗಳು ಬೇಕಾಗಿಲ್ಲ, ಸರ್ಕಾರಿ ಶಾಲೆಗಳು, ಹೈಟೆಕ್ ಹಾಸ್ಪಿಟ್ಲ್ಗಳು ಬೇಕಾಗಿಲ್ಲ, ನಮ್ಗೆ ಏನು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದೆಲ್ಲ ಬರೀ ಹೈಕಮಾಂಡ್ 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 ಅಧಿಕಾರ. ಇವತ್ತು ರಾಜ್ಯದಲ್ಲಿ ಇವತ್ತು ಸಮಸ್ಯೆ ಏನಾಗ್ತಿದೆ ಅಂದರೆ ಒಂದು ಏನು ಅಧಿಕಾರದ ಒಂದು ವ್ಯಾಮೋಹದಿಂದ ಇವತ್ತು ಹಿಂದೆ ಹೋಗ್ತಿರುವಂಥ ಇವತ್ತು ಕೆಲವು ರಾಜಕೀಯದ ನಾಯಕರುಗಳು ಇವತ್ತು ಪಕ್ಷದ ಗುಲಾಮಗಿರಿಗೆ ಇವತ್ತು ಸಿದ್ದರಾಮಯ್ಯನವರು ನೋಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೂ ಸಹ ಇವತ್ತು ಮಾಧ್ಯಮಗಳೆಲ್ಲ ತೋರಿಸ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಕಣ್ಣೀರಾಗ್ತಿದ್ದಾರೆ. ಏನು ಕಣ್ಣೀರಾಗ್ತಿದ್ದಾರೆ? ಸಂತೋಷ್ ಲಾಡ್ ಅವರು, ಕಾರ್ಮಿಕ ಸಚಿವರು ಏನು ಕಣ್ಣೀರಾಗ್ತಿದ್ದಾರೆ? ಏನು 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 ಹೋಗ್ತಿದೆ ಇವತ್ತು ರಾಜ್ಯದ ಸಮಸ್ಯೆಗಳಿಗೆ? ಉತ್ತರ ಭಾರತದ ಉತ್ತರ ಕರ್ನಾಟಕ ಆಗಲಿ, ಉತ್ತರ ಭಾರತದ ಏನೇ ಆಗಲಿ, ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳು ಎಷ್ಟಿದೆ? ಉತ್ತರ ಕರ್ನಾಟಕದ ಸಮಸ್ಯೆಗಳು ಅಲ್ಲಿನ ಗೂಳೆತ್ಕೊಂಡು ಹೋಗ್ತಿದ್ದಾರೆ. ಸರಿಯಾದಂಥ ಉದ್ಯೋಗ ಇಲ್ಲ, ನಿರುದ್ಯೋಗದ ವ್ಯವಸ್ಥೆ, ಸರಿಯಾದಂಥ ಹಾಸ್ಪಿಟ್ಲ್ಗಳಿಲ್ಲ, ಸರಿಯಾದಂಥ ಶೌಚಾಲಯಗಳಿಲ್ಲ, ಬಸ್ಗಳಿಲ್ಲ. ಆ ವ್ಯವಸ್ಥೆಗೆ ನೀವು ಕಣ್ಣೀರು ಹಾಕೋದು ಬೇಕಾಗ್ತಿಲ್ಲ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದೋಗ್ತಿದ್ದಾರೆ. ನಮ್ಗೆ ಒಂದು ಪೋಸ್ಟ್ಗಳು, ನಮ್ಮೊಂದು ಅಧಿಕಾರ ಎಲ್ಲೋ ಹೊಂಟೋಗ್ಬಿಡುತ್ತೆ ಅಂತ ಇವತ್ತು ನೀವು ಕಣ್ಣೀರು ಹಾಕ್ತಿದ್ದೀರಾ ಸ್ವಾಮಿ. ಏನು ಅರ್ಥ ಇವತ್ತು? ಎಲ್ಲೋ ಒಂದು ಕಡೆ ಇಡೀ ಒಂದು ವ್ಯವಸ್ಥೆ ಇವತ್ತು ಗೋಳೋ ಅಂತ ಇರುವುದು, ಇವತ್ತು ಅಧಿಕಾರ ಹೋಗ್ತಿದೆ ಅಂತ ಅವರ ಹಿಂಬಾಲಕರು ಚೇಲಕರು ಎಲ್ಲ. ಅದು ನಮಗೆ ಬೇಕಾಗಿಲ್ಲ, ನಮ್ಮದೇನು ತಕರಾರಿಲ್ಲ. ಎಲ್ಲೋ ಒಂದು ಕಡೆ ರಾಜ್ಯದ ಸಮಸ್ಯೆಗಳನ್ನ ಧ್ವನಿ ಎತ್ತುವಂಥದ್ದಾಗಲಿ, ಒಂದು ಕನ್ನಡಿಗರ ಒಂದು ಅಸ್ತಿತ್ವದ ಪ್ರಶ್ನೆಗಳ ಸಂದರ್ಭದಲ್ಲಿ ನಮಗೆ ಬೇಕಾಗಿಲ್ಲ ಯಾವುದುವೆ. ಇದು ಪಕ್ಕದ ತಮಿಳ್ನಾಡು ನೋಡಿ, ಇವತ್ತು ಒಂದು ಟಿ.ವಿ.ಕೆ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಂದಂಥ ಒಂದು 20-25 ಒಂದು ತಿಂಗಳಲ್ಲೇ ಪ್ರಧಾನಮಂತ್ರಿ ಮೀಟ್ ಮಾಡಿ ಮೇಕೆದಾಟು ವಿಚಾರವಾಗಿ ನಮಗೆ ಒಲವು ಕೊಡಿ ಅಂತ ಇನ್ನು ಕೇಳ್ಕೊಂಡಿದ್ದಾರೆ. ಇವತ್ತು ಪಕ್ಕದ ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ಕೇರಳ ಆಗಲಿ ಎಲ್ಲವೂ ಸಹ ಇವತ್ತು ತಮಿಳುನಾಡಾಗಲಿ ಒಂದು ಪ್ರಾದೇಶಿಕದ ಅಸ್ತಿತ್ವನೇ ಇದೆ. ನಮ್ಮ ರಾಜ್ಯದಲ್ಲಿ ಯಾಕೆ ಪ್ರಾದೇಶಿಕದ ಪಕ್ಷದ ಅಸ್ತಿತ್ವ ಇಲ್ಲ? ಎಲ್ಲೋ ಒಂದು ಕಡೆ ಇವತ್ತು ಹೈಕಮಾಂಡ್ನ ಗುಲಾಮಗಿರಿ, ಒಂದು BJP ಆಗಲಿ, ಒಂದು ಕಾಂಗ್ರೆಸ್ ಆಗಲಿ ಬಂದಂಥ ಸ್ವತಂತ್ರ ದಿನಾಚರಣೆ ಏನು ಸ್ವತಂತ್ರ ಬಂದು ಇಷ್ಟು ವರ್ಷ ಕಳೆದ್ರೂ ಸಹ ಇವತ್ತು ನಾವು ಹೈಕಮಾಂಡ್ನ ಗುಲಾಮಗಿರಿಗೆ ಇವ್ರು ಹೋಗ್ತಿದಾರಲ್ಲ ಸ್ವಾಮಿ. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವ್ರು ಹೈಕಮಾಂಡ್ ಕೇಳ್ತು ರಾಜೀನಾಮೆ ಕೊಡು ಅಂತ ಹೇಳಿದ್ರು, ಕೊಟ್ಟರು. ಏನು ಸ್ವಂತ ಪಕ್ಷ ಕಟ್ಟಿ ಏನು ಮಾಡಿ, ಸಮಾಜ ಸೇವೆ ಮಾಡಿ, ಮತ್ತು ಜನ ಕಲ್ಯಾಣಕ್ಕೋಸ್ಕರ ನಿಮ್ಮನ್ನು ನೀವು ಮುಡುಪಾಗಿಡಿ. ಒಂದು ಅಧಿಕಾರದ ಒಂದು ಹಿಂದೆ ಹೋಗಿ ಇವತ್ತು ಹೈಕಮಾಂಡ್ ಉತ್ತರ ಭಾರತದ ಒಂದು ಏನು ಹೈಕಮಾಂಡ್ನ ನಾಯಕರುಗಳ ಹಿಂದೆ ಹೋಗಿ ಇವತ್ತು ನೀವು ಅಧಿಕಾರ ಕಳ್ಕೊತಿದ್ದೀರಾ. ಸಿದ್ದರಾಮಯ್ಯನವರೇ, ನಿಮ್ಗಾಗಿರುವಂಥ ಅರ್ಧ ವಯಸ್ಸು ಇವತ್ತು ರಾಹುಲ್ ಗಾಂಧಿ ಅವ್ರಿಗಾಗಿಲ್ಲ. ನೀವು ಅವ್ರ ಮುಂದೆ ಕೈ ಕಟ್ಕೊಂಡು ಕೂತ್ಕೊಂಡು ಅವ್ರು ಬುಲಾವ್ ಕೊಟ್ಟಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡ್ತಿದ್ದೀರಾ ಅಂದರೆ ಏನಾಗ್ತಿದೆ? ಎತ್ತ ಹೋಗ್ತಿದೆ ರಾಜಕಾರಣ? ಎಲ್ಲ ಒಂದು ಕಡೆ ಮುಂದೆ DK ಶಿವಕುಮಾರ್ ಬರೋದು, ಪರಮೇಶ್ವರ್ ಬರೋದು, ಇನ್ನೊಬ್ಬ ಮಾದೇವಪ್ಪ ಬರೋದು, ಇನ್ನೊಬ್ರು ಬರೋದು, ಅದು ನಮ್ಗೆ ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ಯಾವ ರೀತಿ ಇವತ್ತು ಕಂಟ್ರೋಲಲ್ಲಿ ಇಟ್ಕೊಂಡಿದೆ. ಇಲ್ಲಿನ ಜನ ಇವತ್ತು ಕನ್ನಡಿಗರು ಇವತ್ತು ಮತಗಳನ್ನ ಹಾಕೋದು, ಇಲ್ಲಿ ನಾವು ಮತ ಹಾಕುವಂಥದ್ದು ಬೇಕಾಗಿಲ್ಲ. ಇವತ್ತು ನಾವು ಮತ ಹಾಕಿ ಇವತ್ತು ಗೆಲ್ಲಿಸಿ ವಿಧಾನಸೌಧ ಕಳಿಸಿದ್ರೆ ಇವರು ಹೈಕಮಾಂಡ್ನ ನಾಯಕರುಗಳ ಬುಟ್ ನೆಕ್ಕೊಂಡು ಇವತ್ತು ವಿಧಾನಸೌಧ ಬಾಗಿಲನ್ನು ತಟ್ತಾರೆ. ಎಲ್ಲೋ ಒಂದು ಕಡೆ ಇವತ್ತು ಏನಾಗ್ತಿದೆ? ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಇವತ್ತು ಕಣ್ಣೀರು ಹಾಕುವಂಥ ಎಷ್ಟೋ ಇವತ್ತು ನಾಯಕ ಇವತ್ತು ಸಿದ್ದರಾಮಯ್ಯ ಅವರು ಇಳಿತಿದ್ದಾರೆ ಸೀಟಿಂದ ಅಂತ ಹೇಳಿ ಎಷ್ಟೋ ಸಮುದಾಯಗಳು ಇವತ್ತು ಕಣ್ಣೀರು ಹಾಕ್ತಿದ್ದೇವೆ. ನಾವು ಕಣ್ಣೀರು ಹಾಕೋದ್ರಿಂದ ನಮ್ದೇನು ಇದಿಲ್ಲ. ಇವತ್ತು ನಾಯಕರುಗಳು ಹಾಕ್ತಿದ್ದಾರೆ, ಇವತ್ತು ಜನಸಾಮಾನ್ಯರು ಕಣ್ಣೀರು ಹಾಕ್ತಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ವರ್ಗ, ಅವ್ರಿಗೆ ಆದಂಥ ಒಂದು ಬೆಲೆ ಇದೆ, ಅವ್ರಿಗೆ ಆದಂಥ ಒಂದು ತತ್ವ ಸಿದ್ಧಾಂತಗಳು, ಅವ್ರ ಹಿರಿತನ ಆಗಲಿ, ಅವರ ಒಂದು ಕೆಲಸ ಕಾರ್ಯಗಳಿಗೆ ನಮ್ದೇನು ಇದಿಲ್ಲ. ಆದರೂ ಸಹ ಇವತ್ತು ಜನಸಾಮಾನ್ಯರು, ಅಧಿಕಾರಿಗಳಾಗಲಿ, ಒಂದು ವ್ಯವಸ್ಥೆ ಆಗಲಿ, ಇವತ್ತು ರಾಜಕಾರಣಿಗಳಾಗಲಿ, ಈ ಜನಸಾಮಾನ್ಯರು ಇವತ್ತು ಅಭಿವೃದ್ಧಿ ಬೇಕಾಗಿಲ್ಲ. ಯಾವ ವ್ಯಕ್ತಿತ್ವದ ಪೂಜೆಗಳನ್ನ ಮಾಡಿಕೊಂಡು ಇವತ್ತು ಅವ್ರ ಪಾದ ಪೂಜೆ ಮಾಡಿಕೊಂಡು ಇವತ್ತು ನಾವು ಹಿಂದೆ ಹೋಗ್ತಿದ್ದೀವಿ ಅಂದರೆ ಮುಂದಿನ ಸಮಾಜ ಯಾವ ರೀತಿ ದಿಕ್ಕು ಹೋಗ್ತಿದೆ, ಯಾವ ರೀತಿ ಸಮಾಜ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲಿ ಎತ್ತ ಸಾಗ್ತಿದೆ? ಎಲ್ಲೋ ಒಂದು ಕಡೆ ಈ ಹೈಕಮಾಂಡ್ ಗುಲಾಮಗಿರಿ ಬೇಕಾ? ಒಂದು ಪ್ರಾದೇಶಿಕ ಪಕ್ಷ ನಮ್ಮ ನಾಡಿನಲ್ಲಿ 2028ಕ್ಕೆ ಬೇಕಾ? ಎಲ್ಲವೂ ನಿಮಗೆ ಬಿಡ್ತೀನಿ. ನೀವು ಯೋಚನೆ ಮಾಡಿ. ಸತ್ತ ಪ್ರಜೆಗಳಾಗಿರುವಂಥ ರಾಜ್ಯದ 700 ಕೋಟಿ ಜನತೆ ನೀವು ಯಾಕೆ ಒಂದು ಕನ್ನಡಿಗರ ಒಂದು ಅಸ್ಮಿತ್ವವನ್ನು ಉಳಿಸುವಲ್ಲಿ ಯಾಕೆ ನಿಮ್ಮನ್ನು ನೀವು ಮಾರ್ಕೋತಿದ್ದೀರಾ? ಎಲ್ಲೋ ಒಂದು ಕಡೆ ಈ ಹೈಕಮಾಂಡ್ ಗುಲಾಮಗಿರಿ, ಒಂದು ರಾಷ್ಟ್ರೀಯ ಪಕ್ಷಗಳು ಮಾಡುವಂಥ ನಾಯಕರುಗಳಾಗಲಿ, ಒಂದು ವ್ಯವಸ್ಥೆ ಆಗಲಿ, ಎಲ್ಲೋ ಒಂದು ಕಡೆ ನಾವು ಮತದಾರರು, ನಾವು ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ, ನಾವು ಹಾಕುವಂಥ ಮತ ಪ್ರಭುತ್ವ ಇದ್ದರೆ ಇವತ್ತು ಈ ಸ್ಥಿತಿಗೆ ಬರಲ್ಲ. ರಾಜ್ಯದ ಅಭಿವೃದ್ಧಿ ಯಾರಿಗೂ ಬೇಕಾಗಿಲ್ಲ. ಇವತ್ತು ವ್ಯಕ್ತಿತ್ವದ ಪೂಜೆ ಬೇಕಾಗಿದೆ. ವ್ಯಕ್ತಿತ್ವದ ಒಂದು ಪಾದ ಪೂಜೆಗೆ ನಾವೆಲ್ಲರೂ ನಮ್ಮನ್ನು ನಾವು ತೊಡಸ್ಕೊಬಿಟ್ಟಿದ್ದೀವಿ. ಇವತ್ತು ಇವರು ಮಹಾನ್ ನಾಯಕರುಗಳು ಅಂತ ಹೇಳ್ಕೊಂಡು ಇವತ್ತು ನಾಯಕರುಗಳು ಏನು ಮಾಡ್ತಿದ್ದಾರೆ? ಒಂದು ಕಡೆ ರೈತರ ಸಮಸ್ಯೆಗಳು ಆಲಿಸ್ತಾ ಇಲ್ಲ,
ಒಂದು ಕಡೆ ಉದ್ಯೋಗದ ವ್ಯವಸ್ಥೆ ಇಲ್ಲ, ಒಂದು ಕಡೆ ಅಸ್ಪೃಶ್ಯತೆ, ಒಂದು ಕಡೆ ಜಾತಿ ಧರ್ಮಗಳ ಮೇಲೆ ಬೆಂಕಿ ಹಚ್ಚುದು, ಎಷ್ಟೆಷ್ಟು ಸಮಯ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಇವತ್ತು ಸರಿಯಾದಂಥ ಹಳ್ಳಿಗಳಿಗೆ ಸಾರಿಗೆ ವ್ಯವಸ್ಥೆಗಳಿಲ್ಲ, ರಸ್ತೆಗಳಿಲ್ಲ, ಬೀದಿ ದೀಪಗಳಿಲ್ಲ, ಮೋರಿಗಳು ಕ್ಲೀನ್ ಇಲ್ಲ. ಇವತ್ತು ಅದ್ರ ಮೇಲೆ ಟ್ಯಾಕ್ಸು ಇದ್ರ ಮೇಲೆ ಟ್ಯಾಕ್ಸು ಅಂತ ಹೇಳ್ಕೊಂಡು ಈ ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಇವತ್ತು ಸರ್ಕಾರಗಳು. ಇವತ್ತು ಒಂದು ಕಡೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ, ಇನ್ನೊಂದು ಕಡೆ ಏನು ಮಾಡ್ತಿದ್ದಾರೆ, ಸಮಸ್ಯೆಗಳು ಎಲ್ಲಿ ಉದ್ಭವ ಆಗ್ತಿದೆ. ಒಬ್ಬೊಬ್ಬರು ತಲೆ ಮೇಲೂ ಕೋಟಿ ಕೋಟಿನ ಇವತ್ತು ಒಂದು ಹಣವನ್ನು ಇವತ್ತು ಹಾಕಿದ್ದಾರೆ. ಇವತ್ತು ಒಂದು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಎಲ್ಲೋ ಒಂದು ಕಡೆ ಪ್ರಬುದ್ಧತೆ ಅಂತ ಮತದಾರರು ನಾವು ಪ್ರಬುದ್ಧತೆ ಪಡ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಅನಾಹುತಗಳನ್ನ ನಾವು ಅನುಭವಿಸಬೇಕಾಗುತ್ತೆ. ವ್ಯಕ್ತಿತ್ವ ಪೂಜೆ ಬೇಡ, ಹೈಕಮಾಂಡ್ನ ಗುಲಾಮಗಿರಿ ನಮಗೆ ಬೇಡ. ಒಂದು ವ್ಯವಸ್ಥೆಯಲ್ಲಿ ಇವತ್ತು ಬದಲಾವಣೆ ಬೇಕು, ವ್ಯವಸ್ಥೆಯಲ್ಲಿ ಒಂದು ಪ್ರಾದೇಶಿಕದ ಅಸ್ತಿತ್ವದ ಬೇಕು, ಒಂದು ಕನ್ನಡವನ್ನು ಉಳಿಸುವಂಥ ಇವತ್ತು ಸ್ವಾಭಿಮಾನಿ ಕನ್ನಡಿಗರು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಎಲ್ಲಿ ಸ್ವಾಭಿಮಾನ, ಎಲ್ಲಿ ಕನ್ನಡತನ, ಏನಾಗ್ತಿದೆ ಇವತ್ತು ಉತ್ತರ ಭಾರತದ ನಾಯಕರುಗಳ ಹಿಂದೆ ನಾವು ಹೋಗ್ತಿರುವಂಥದ್ರು ಮುಂದೆ ಎತ್ತ ರಾಜ್ಯ ಸಾಗುತ್ತದೆ ಎಲ್ಲವೂ ನಿಮಗೆ ಬಿಟ್ಟಿದ್ದೀನಿ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ, ಸತ್ತ ಪ್ರಜೆಗಳಾಗಿರುವಂಥ ನೀವುಗಳು ಮುಂದೊಂದು ದಿನ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲಿಲ್ಲ ಅಂದರೆ ರಾಜ್ಯದ ಸಮಸ್ಯೆಗಳು ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ. ನಿಮ್ಮ ಕುಟುಂಬಕ್ಕೂ ತೊಂದರೆ ಆಗುತ್ತೆ, ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನೀವು ಹಾಕುವಂಥ ಮತದಾನಕ್ಕೂ ತೊಂದರೆ ಆಗುತ್ತೆ. ಮುಂದಿನಲ್ಲಿ ಎಚ್ಚರಿಕೆಯಿಂದ ನಡೆ ಇರಲಿ. ಇಂಥ ಒಂದು ಹೈಕಮಾಂಡ್ ಗುಲಾಮಗಿರಿ ಆಗಲಿ, ಒಂದು ಉತ್ತರ ಭಾರತದ ಜನಗಳನ್ನ ಓಲೈಕೆ ಮಾಡೋದಾಗಲಿ, ಇದು ಯಾವುದು ನಮಗೆ ಬೇಡ. ಯಾವ ನಾಯಕರುಗಳು ಬೇಗ ವ್ಯಕ್ತಿತ್ವದ ಪೂಜೆ ನಮಗೆ ಬೇಕಾಗಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಒಂದು ಸಮಾಜ ಕಟ್ಟುವಂಥ ನಾಯಕತ್ವನ ಬೆಳೆಸೋಣ, ಒಂದು ಪ್ರಾದೇಶಿಕ ಅಸ್ತಿತ್ವದ ಕನ್ನಡತನ ಉಳಿಸುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋಣ. ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.